ಇವತ್ತಿನ ದಿನ ಈ ಒಂದು ಆಟದ ಮೈದಾನ ಒಂದು ಅಭಿವೃದ್ಧಿ ಆಗೋಕ್ಕೆ AAP ಪಕ್ಷದವರು ಅಡ್ಡಿಪಡಿಸ್ತಾ ಇದ್ದಾರೆ. ಯಾರು ಅಡ್ಡಿಪಡಿಸ್ತಾರೆ? AAP ಪಕ್ಷದವರು ಯಾರು? ಶಶಿಧರ್ ಆರಾಧ್ಯ ಅನ್ನೋರು ಮತ್ತು ಇದೇನೋ ಕೆಲಸ ಮಾಡಬೇಡ ಅಂತ. ಏನು ಇದರಲ್ಲಿ ಏನಾಗಿದೆ? ಆಟದ ಮೈದಾನ ಇವರು AAP ಅವರು ಜನಪರವಾಗಿದ್ದಾರೋ ಜನ ವಿರೋಧವಾಗವರು ಅರ್ಥ ಆಗ್ತಾ ಇಲ್ಲ. ಈ ಕೆಲಸ ನಿಲ್ಲಿಸೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಕೆಲಸ ಮಾಡಬೇಕು. AAP ಅವ್ರು ಬಂದರೂ ಅಷ್ಟೇ, ಬರದೇ ಇರೋ ಅಷ್ಟೇ, ಆಟದ ಮೈದಾನ ನಮ್ಮೂರಿಗೆ ಬೇಕು, ಅದನ್ನು ಮಾಡಲೇಬೇಕು ಅಂತ ನಾವು ಇವಾಗ ಒತ್ತಾಯ ಮಾಡಿದ್ದೀವಿ. 1ನೇ ತಾರೀಕು ಜನಸ್ಪಂದನ ಒಂದು ಕಾರ್ಯಕ್ರಮದ ಮುಖಾಂತರ ಈ ಆಟದ ಮೈದಾನನ ನಮ್ಮ ಶಾಸಕರಾದ ST ಸೋಮಶೇಖರ್ ಅವರು ಉದ್ಘಾಟನೆ ಮಾಡ್ತಾರೆ. ಈಗ ಆಮ್ ಆದ್ಮಿ ಪಕ್ಷ ಏನಕ್ಕೋಸ್ಕರ ಬೇಡಿಕೆ ಇಟ್ಟಿದ್ದವರು? ಅವರು ಇದು ಸ್ಕೂಲ್ ಅವ್ರು ಮೇಂಟೈನ್ ಮಾಡ್ತಾರೆ, ಅವ್ರು ಮಾಡಬಾರ್ದು, ಇಲ್ಲ ಬೇರೆಯವ್ರು ಮೇಂಟೈನ್ ಮಾಡ್ಬೇಕಾರೆ ಅವ್ರು ಮಾಡಬಾರ್ದು ಅಂತ. ಯಾರನ್ನ ಮಾಡಲಿ, ನಮಗೆ ಬೇಕಾಗಿರೋದು ಮೈದಾನ ಅಷ್ಟೇ. ಏನು ಯಾರು ಮೇಂಟೈನ್ ಮಾಡಿದ್ರೆ ಮೇಂಟೈನ್ ಮಾಡೋರದ್ದು ಆಸ್ತಿ ಅಲ್ಲ ಇದು. ಮೈದಾನ ಅನ್ನೋದು ಜನರದು. ಮೇಂಟೈನ್ ಮಾಡೋರು ಅವರು ಉಪಯೋಗಿಸ್ಕೊಂಡ್ರೆ ಉಪಯೋಗಿಸ್ಕೊಳ್ಳಿ. ಈಗ ಮೇಂಟೈನ್ ಮಾಡೋರು ಯಾರು? ಮೇಂಟೈನ್ ಯಾವುದೋ ಒಂದು ಸಂಸ್ಥೆ ಕೊಟ್ಟವ್ರಂತೆ. ಯಾವ ಸಂಸ್ಥೆ ಅದು? ಜ್ಞಾನಮಿತ್ರ ಅಂತ ಸಂಸ್ಥೆಯನ್ನವರು ಎಜುಕೇಷನ್ ಅವರು ಮೇಂಟೈನ್ ಮಾಡ್ತಾರಂತೆ. ಅವ್ರು ಪೂರ್ವ ಸಾರ್ವಜನಿಕ ಬರ್ಕೊಡ್ತಾರಂತ? ಸಾರ್ವಜನಿಕರಿಗೆ ಬರ್ಕೊಡೋದಲ್ಲ, ಸಾರ್ವಜನಿಕ ಆಟದ ಮೈದಾನ ಅಂತಲೇ BDA ಕೊಟ್ಟಿರೋದು. ಕರೆಕ್ಟ್. ಈಗ ಬಳಸ್ಕೊಂಡ್ಬಿಟ್ಟು ನಾಳೆ ನಮ್ಮದೇ ಸ್ವತಂತ್ರ ಯೂಸ್ ಮಾಡ್ಕೊಂಡು ನಾವೆಲ್ಲ ಜುಟ್ಟು ಜಾನುವಾರು ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಅಂಥವೇನಿಲ್ಲ, ಅಂಥದ್ದೇನು ಮಾಡಲ್ಲ. ತಮ್ಮ ಹೆಸರು? ಆಗಿದೆ BM ಶಿವಕುಮಾರ್ ಅಂತ. ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಈಗ ನೀವು ಕಂಡಂಗೆ ನೋಡಿ ಗ್ರೌಂಡ್ ಕ್ಲೀನ್ ಆಗ್ತಾ ಇದೆ. ಮತ್ತೆ ಸೆಲ್ಸೆ ಎಲ್ಲ ಬೆಳ್ಕೊಂಡು ಕಳ್ಳರು ಕಾಕರಿಗೆ ಇದಾಗುತ್ತೆ. ಇದನ್ನು ಅವರು ಭರವಸೆ ಕೊಟ್ಟಿದ್ದಾರೆ ಸ್ಕೂಲ್ನವರು. ಎಲ್ಲ ಕುಂತು MLR ಬರ್ತೀನಿ ಅಂತ ಹೇಳಿದ್ದಾರೆ. ಜನಸ್ಪಂದನ MLR ಮುಖಾಂತರನೇ ಅವ್ರ ಹತ್ರ ಭರವಸೆ ತಗೊಂಡು ಸಾರ್ವಜನಿಕರ ಮೈದಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಇದಕ್ಕೆ ಯಾರು ವಿರೋಧ ಮಾಡೋದು ಬೇಡ. ಸುತ್ತಮುತ್ತ ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಇಲ್ಲ, ಗ್ರೌಂಡಲ್ಲಿ ಆಟ ಆಡ್ತಾರೆ. ಇವತ್ತೆಲ್ಲ ನೋಡ್ತಾ ಇದ್ದಾರೆ. ಸ್ಕೂಲ್ನವರು ಭರವಸೆ ಕೊಟ್ಟಿದ್ದಾರೆ. ಈಗ ಸ್ಕೂಲ್ ಟೈಮಲ್ಲಿ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿರೋದ್ರಿಂದ ಯಾರೂ ಬಂದು ಆಡಲ್ಲ ಬೆಳಗ್ಗೆ ಹೊತ್ತು. ಯಾವತ್ತಾರು ಮ್ಯಾಚು ಟೂರ್ನಮೆಂಟ್ ಇದ್ದಾಗ ಸ್ಕೂಲ್ನವ್ರಿಗೆ ತೊಂದರೆ ಆಗ್ದಂಗೆ ನಾವು ತಿಳ್ಕೊಬೇಕು. ಸಾರ್ವಜನಿಕ ಪಕ್ಕದಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ತೊಂದರೆ ಆಗ್ದಂಗೆ ಆ ಥರ ಆರ್ಗನೈಸ್ ಮಾಡ್ಕೊಂಡು ಮಾಡೋಣ. ಸ್ಕೂಲ್ ಅಭಿವೃದ್ಧಿ ಆಗ್ತಾಯಿದೆ. ದಯವಿಟ್ಟು ಸಹಕಾರ ತಮಗೆ ಮಾಹಿತಿ ಕೊಡ್ತಾ ಇದೆ. ಯಾಕಂದರೆ ಇದು NPSಗೆ ಆಗಿರೋದ್ನ ಅದ್ರ ಬಗ್ಗೆ ಹೋರಾಡಿ. ಅದಕ್ಕೆ ಯಾರು ಅಧಿಕಾರಿ ಹೊಣೆ, ಅವ್ರಿಗೇನು ಮಾಡಬೇಕು ಅದನ್ನು ಕಾನೂನು ಕ್ರಮ ತಗೊಳ್ಳೋದಕ್ಕೆ ಶಶಿ ಆರಾಧ್ಯ ಅವರೇ ತಮಗೆ ಒಂದು ಮಾತು ಕೇಳಬೇಕು ಅಂತ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇದನ್ನು ಖಾಸಗಿ ತಗೊಳ್ತಾ ಇದ್ದಾರೆ NPS ಅವರು, ಅದು ಇದು ತಮಗೆ ನಿಮ್ಗೆ ಮಾಹಿತಿ ಕೊಡ್ತಾ ಇದೆ ಅನ್ಸುತ್ತೆ. ಲಾಸ್ಟ್ಗೆ ಏನಾಯ್ತು? ಎಲ್ಲ ಸಾರ್ವಜನಿಕ ನಾವು ಹಾಗೂ ಈ ಜಾಗದಲ್ಲಿ ಹಿಂದೆ ಅನೇಕ ಘಟನೆಗಳು, ಅಂದರೆ ಯಾರು ಹೆಂಗಸು ಕರ್ಕೊಂಡು ಯಾರು ಗಾಂಜಾ ಸಿಗರೇಟ್ ಇವೆಲ್ಲ ಮಾಡ್ತಾಯಿದ್ರು. ಈಗ ಅದೆಲ್ಲ ಸದ್ಯಕ್ಕೆ ಅಟ್ಲೀಸ್ಟ್ ಜನಗಳು ಓಡಾಡಿದ್ರೆ ಕಣ್ಣು ಕಾಣ್ದಾಗಾದರೂ ಒಂದು ವಾಕಿಂಗ್ ಟ್ರ್ಯಾಕ್ ಆಗಿ ಕಣ್ಣು ಕಾಣೋಕೆ ಒಂದು ವಾಕಿಂಗ್ ಟ್ರ್ಯಾಕ್ ಆಗುತ್ತೆ ಅಂತ ನಮಗೆ ಇಲ್ಲಿ ಖುಷಿಯಾಗಿದೆ. ಏನು ಈ ಗ್ರೌಂಡ್ನ ಸಾರ್ವಜನಿಕವಾಗಿ ಉಳಿಸ್ಕೋಬೇಕು ಅಂತ ಏನು ನಾವು ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಅದರ ಈ ಒಂದು ಸಂಸ್ಥೆಯಿಂದ ಈ ಡೆವಲಪ್ ಮಾಡಿ ಸಾರ್ವಜನಿಕವಾಗಿ ಕೃಷ್ಣ ಸ್ಮಾರಕ ಒಳಗೇರಳ್ಳಿ ಸಾರ್ವಜನಿಕ ಗ್ರೌಂಡ್ ಅಂತ ಒಂದು ಹೆಸರಿಟ್ಟು ಇದಕ್ಕೆ ಸಾರ್ವಜನಿಕವಾಗಿ ಉಪಯೋಗಿಸೋಕ್ಕೋಸ್ಕರ ಸಾರ್ವಜನಿಕರ ಸರ್ ನಿಮ್ಮ ಹತ್ರ ಬಂದು ಇವ್ರಿಗೆ ಫೋನ್ ಮಾಡಿರಿ. ಹೇಳ್ತೀನಿ ನಾನು ಯಾರು